ಇರಾನ್ ಅಮೆರಿಕ ನಡುವೆ ಸಂಧಾನ ಸದ್ಯಕ್ಕೆ ಆಗೋ ಲಕ್ಷಣಗಳಂತೂ ಕಂಡು ಬರ್ತಾ ಇಲ್ಲ. ಮಾತನಾಡೋಕೆ ನಾವು ರೆಡಿ ಅಂತ ಅಮೆರಿಕ ಹೇಳಿದರೆ ನಾವು ಬರಲ್ಲ ಅಂತ ಹೇಳಿ ಇರಾನ್ ಹೇಳ್ತಾ ಇದೆ. ಇವರಿಬ್ಬರ ಪಟ್ಟಿಗೆ ವಿಶ್ವದಾದ್ಯಂತ ತೈಲ ಗ್ಯಾಸ್ ಅಭಾವ ಆಗ್ತಾ ಇದೆ. ಇದರ ನಡುವೆ ನಾವು ಮತ್ತಷ್ಟು ಬೇಕರವಾಗಿ ಅಟ್ಯಾಕ್ ಮಾಡ್ತೀವಿ ಅಂತ ಟ್ರಂಪ್ ಹೇಳಿದರೆ ನಾವು ರೆಡಿ, ನಮ್ಮ ಹತ್ರನೂ ಅಸ್ತ್ರಗಳು ಇವೆ ಅಂತ ಖಮೇನಿ ಖಡಕ್ ತಿರುಗೇಟು ಕೊಟ್ಟಿದ್ದಾರೆ. ಇರಾನ್ ಅಮೆರಿಕ ಸಂಧಾನ ಡೌಟ್. ಚರ್ಚೆಗೆ ಪ್ರತಿನಿಧಿಯನ್ನೇ ಕಳುಹಿಸಿದ ಮೊಸ್ತಾಬ್ ಖಮೇನಿ. ಯುದ್ಧಕ್ಕೆ ಬಂದ್ರೆ ತಿರುಗೇಟು ಫಿಕ್ಸ್ ಎಂದು ವಾರ್ನಿಂಗ್. ಮಧ್ಯಪ್ರಾಚ್ಯದಲ್ಲಿ ಸದ್ಯಕ್ಕೆ ಯುದ್ಧ ನಿಲ್ಲೋ ಯಾವುದೇ ಲಕ್ಷಣಗಳು ಕಂಡು ಬರ್ತಿಲ್ಲ. ಅಮೆರಿಕ ಇರಾನ್ ನಡುವೆ ಈಗಾಗಲೇ ಒಂದು ಸುತ್ತಿನ ಮಾತುಕತೆ ಫೇಲ್ ಆಗಿದೆ. ಅದರಿಂದ ಮತ್ತೊಂದು ಸುತ್ತಿನ ಮಾತುಕತೆಗೆ ಅಂತ ಇಸ್ಲಾಮಾಬಾದ್ ಆಹ್ವಾನವನ್ನ ಕೊಟ್ಟಿತ್ತು. ಆದ್ರೆ ಇಲ್ಲೂ ಕೂಡ ಇನ್ನು ಯಾವುದೇ ಸಂಧಾನವನ್ನ ನಡೆದಿಲ್ಲ. ಯಾಕಂದ್ರೆ ಮಾತುಕತೆಗೆ ನಾವು ಬರಲ್ಲ ಅಂತ ಇರಾನ್ ಮೊನ್ನೆಯೇ ಹೇಳಿತ್ತು. ಅದರಂತೆಯೇ ಈಗ ಪ್ರತಿನಿಧಿಯನ್ನು ಕಳುಹಿಸದೆ ಅಮೆರಿಕಕ್ಕೆ ಸಖತ್ ತಿರುಗೇಟನ್ನ ನೀಡಿದೆ. ಇನ್ನು ಸಂಧಾನ ಸಭೆಯಲ್ಲಿ ಡೀಲ್ಗೆ ಒಪ್ಪದಿದ್ರೆ ಇರಾನ್ನ ಧ್ವಂಸ ಮಾಡ್ತೀವಿ ಅಂತ ಟ್ರಂಪ್ ಘೋಷಿಸಿದ್ರು. ಆದ್ರೆ ಇದಕ್ಕೂ ಇರಾನ್ ಖಡಕ್ ಆಗಿ ಟಾಂಗ್ ಕೊಟ್ಟಿದ್ದು, ನಾವು ಮತ್ತೊಂದು ಯುದ್ಧಕ್ಕೆ ಸಿದ್ಧ, ಅಮೆರಿಕದಿಂದಲೇ ಕದನ ವಿರಾಮ ಉಲ್ಲಂಘನೆಯಾಗಿದೆ, ನಾವು ಶರಣಾಗೋ ಮಾತೇ ಇಲ್ಲ, ನಮ್ಮ ಬಳಿ ಹೊಸ ಅಸ್ತ್ರಗಳಿವೆ ಎಂದು ಹೇಳಿದೆ. ಅಲ್ಲದೆ ಒಮಾನ್ ಬಳಿ ಇರಾನ್ ಹಡಗನ್ನ ತಡೆದ ಅಮೆರಿಕ ಕ್ರಮಕ್ಕೂ ಭಾರಿ ಆಕ್ಷೇಪ ವ್ಯಕ್ತವಾಗ್ತಿದೆ. ಹರ್ಮುಜ್ ಬಿಕ್ಕಟ್ಟು ಪರಿಹರಿಸೋದು ಒಂದೇ ದೇಶವಲ್ಲ, ಅಂತಾರಾಷ್ಟ್ರೀಯ ಪ್ರಯತ್ನ ಆಗಲೇಬೇಕು ಎಂದ ಕತಾರ್. ಅಮೆರಿಕ ಯುದ್ಧ ನಡೆಸ್ತಾ ಇರೋದೇ ಹರ್ಮುಜ್ ಜಲಸಂಧಿ ವಿಚಾರಕ್ಕೆ. ಆದ್ರೆ ಅದನ್ನು ಬಿಡೋ ಮಾತೇ ಇಲ್ಲ ಅಂತ ಇರಾನ್ ಹೇಳ್ತಿದೆ. ಇಬ್ಬರ ಯುದ್ಧದಿಂದ ಇಡೀ ವಿಶ್ವವೇ ಕಂಗಾಲಾಗಿ ಕೂತಿದೆ. ಹರ್ಮುಜ್ ಕ್ಲೋಸ್ ಆಗಿರೋದಕ್ಕೆ ತೈಲ ಗ್ಯಾಸ್ ಸಿಗದೆ ಜನ ಕಂಗಾಲಾಗಿದ್ದಾರೆ. ಅದರಿಂದ ಇದೇ ವಿಚಾರವಾಗಿ ಈಗ ಕತಾರ್ ಕೂಡ ಮಧ್ಯಪ್ರವೇಶಿಸಿದೆ. ಹರ್ಮುಜ್ ಜಲಸಂಧಿಯಲ್ಲಿನ ಬಿಕ್ಕಟ್ಟನ್ನ ಪರಿಹರಿಸುವುದು ಒಂದೇ ದೇಶವಲ್ಲ, ಎಲ್ಲ ರಾಷ್ಟ್ರಗಳ ಹಂಚಿಕೆಯ ಜವಾಬ್ದಾರಿಯಾಗಿದೆ ಎಂದು ಹೇಳಿದೆ. ಜಲಸಂಧಿ ಮುಚ್ಚಲ್ಪಟ್ರೆ ಪರಿಸ್ಥಿತಿ ಪ್ರಾದೇಶಿಕ ಸಮಸ್ಯೆಯನ್ನ ಮೀರಿ ಪೂರ್ಣ ಪ್ರಮಾಣದ ಅಂತಾರಾಷ್ಟ್ರೀಯ ಬಿಕ್ಕಟ್ಟಾಗಿ ಉಲ್ಬಣಗೊಳ್ಳಬಹುದು ಎಂದು ಎಚ್ಚರಿಸಿದೆ. ಹರ್ಮುಜ್ನಲ್ಲಿ ಭಾರತದ 14ಕ್ಕೂ ಹೆಚ್ಚು ಹಡಗು ಸ್ತಬ್ಧ. ದೇಶದಲ್ಲಿ ಮತ್ತೆ ತೈಲ ಅನಿಲ ಅಭಾವ ಎದುರಾಗೋ ಭೀತಿ. ಇಬ್ಬರ ಯುದ್ಧದಿಂದ ಭಾರತಕ್ಕೆ ಸಿಕ್ಕಾಪಟ್ಟೆ ಹೊಡೆತ ಬಿದ್ದಿದೆ. ಈಗಾಗಲೇ ಗ್ಯಾಸ್ ಇಲ್ಲದೆ ಜನ ಕಂಗಾಲಾಗಿದ್ರೆ ಈಗ ಹರ್ಮುಜ್ನಲ್ಲಿ ಭಾರತದ 14ಕ್ಕೂ ಹೆಚ್ಚು ಹಡಗುಗಳ ಸಂಚಾರ ಸ್ತಬ್ಧವಾಗಿದೆ. ಕೊಲ್ಲಿ ರಾಷ್ಟ್ರಗಳಿಂದ ಭಾರತದ ಕಡೆಗೆ ಬರ್ತಾ ಇದ್ದ ಹಡಗುಗಳ ಸಂಚಾರಕ್ಕೆ ತಡೆ ಒಡ್ಡಲಾಗಿದೆ. ಇದರಿಂದ ಮತ್ತೆ ತೈಲ ಮತ್ತು ಅನಿಲ ಅಭಾವ ಎದುರಾಗುವ ಭೀತಿ ಎದುರಾಗಿದ್ದು, ಹಡಗುಗಳ ಸಂಚಾರ ಪುನರಾರಂಭಕ್ಕೆ ಭಾರತ ಸರ್ವ ಪ್ರಯತ್ನವನ್ನ ಮಾಡ್ತಾ ಇದೆ. ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.